ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ. ಅಂತೂ ಇಂತೂ ಇವತ್ತು ಪಿಂಪು ಪುನೀತ್ ಕೆರೆಹಳ್ಳಿ ಒಪ್ಕೊಂಡ, ನಾನು ಗೂಗಲ್ ಪೇ ಫೋನ್ ಪೇ ಗಿರಾಕಿ, ನಾನು ದೊಡ್ಡ ಭಿಕ್ಷುಕ, ಗೋ ಹತ್ಯೆ ಹೆಸರಲ್ಲಿ ಜನರನ್ನ ಯಾವ ಥರ ಯಾಮರ್ಸ್ತವನೆ ಅಂತ ಸ್ವತಃ ತಾನಾಗಿ ತಾನೇ ಒಪ್ಕೊಂಡಿದ್ದಾನೆ. ಮೊದಲು ಈ ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ಪುನೀತ್ ಕೆರೆಹಳ್ಳಿಗೆ ಬರೋ ಹಣವನ್ನ ನಿಲ್ಲಿಸ್ಬಿಟ್ರೆ ಹೋರಾಟ ನಿಲ್ಲಿಸಬಹುದು ಅಂತ ತಿಪ್ಪರ್ಲಾಗ ಹಾಕಿರೂ ಆಗೋದಿಲ್ಲ. ನೀವೇನೇ ಮಾಡಿ ಗೋ ಹಂತಕರೇ, ನೀವೇನೇ ಫೋನ್ ಪೇ ಗೂಗಲ್ ಪೇ ಭಿಕ್ಷುಕ ಅನ್ನೋದ್ರಿಂದ ಹಿಡಿದು ಅನೇಕ ರೀತಿ ಹಣ ತೆಗೆದುಕೊಳ್ಳೋದು ಪ್ರತಿ ಸಂಘಟನೆಗಳು, ಪ್ರತಿ ಪಕ್ಷಗಳು ತೆಗೆದುಕೊಳ್ತಾವೆ. ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳುವ KRS ಪಕ್ಷ ತಗೊಳ್ಳೋದಿಲ್ವಾ ದೇಣಿಗೆಯನ್ನ? ಫೋನ್ ಪೇ ಗೂಗಲ್ ಪೇನೇ ತಗೊಳ್ಳೋದು ಅವರು. ಕಾಂಗ್ರೆಸ್ ಪಕ್ಷ ದೇಣಿಗೆ ತಗೊಳ್ಳೋದಿಲ್ವಾ? ಫೋನ್ ಪೇ ಗೂಗಲ್ ಪೇನೇ ತಗೊಳ್ಳೋದು. ಬಿಜೆಪಿ ತಗೊಳ್ಳೋದಿಲ್ವಾ? JDS ತಗೊಳ್ಳೋದಿಲ್ವಾ? ಇಷ್ಟೆಲ್ಲ ಬೇಡ. ಯಾರು ತಗೊಳ್ತಾರೋ ಯಾರು ತಗೊಳ್ಳಲ್ವೋ ಅದು ಬೇಡ. ನಾನು ತಗೊಳ್ತಾ ಇದ್ದೀನಂತ ಒಪ್ಕೊಂಡನಲ್ಲ, ಅಷ್ಟೇ ಸಾಕು. ಅಲ್ಲಿಗೆ ಇವನ್ ಸತ್ಯ ಬಯಲಾಗಿದೆ. ಇವನು ಯಾವತ್ತು ಏನು ಹೇಳ್ತಾನಂತ ಹೇಳಿದ್ರೆ, ನಾನು ಹಿಂದುತ್ವವಾದಿ, ನಾನು ಗೋರಕ್ಷಕ ಅಂತ. ಆದರೆ ಇವನು ಎಲ್ಲರಿಗಿಂತ ದೊಡ್ಡ ಗೋರಕ್ಷಕ ಅಲ್ಲ, ಇವನು ಬಂದು ಒಂದು ಭಕ್ಷಕ. ಇವನು ಹೇಳ್ತಾನೆ ತನ್ನದೇ ಆದ ಒಂದು ವಿಡಿಯೋಲ್ಲಿ, ನನ್ನ ತಾಯಿಗೆ ಬೇಡ, ತಾಯಿ ಯಾರ ತಾಯಿ ಇದ್ರೂ ತಾಯಿಯೇ, ಆ ತಾಯಿಗೆ ಕೆಟ್ಟ ಪದ ಬಳಸಿ ನಾವು ಒಂದು ಹೆಣ್ಣಿನ ಜಾತಿಗೆ ಮರ್ಯಾದೆ ಕೊಡ್ದಂಗೆ ಆಗುತ್ತೆ ಅಂತ ಹೇಳಿದ್ರು ನಾನು ನನ್ನ ಹೋರಾಟ ನಿಲ್ಲಿಸಲ್ಲ ಅನ್ನೋನು ಬೇರೆ ಕಂಡವ್ರ ಹೆಣ್ಮಕ್ಳ ತಲೆ ಹಿಡಿದು ದುಡ್ಡು ಮಾಡಿ ತಿನ್ನೋನು ಪಿಂಪು ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡ್ತಾನಂತ ಹೇಳಿದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಬೇಕು ಜನರೇ. ತನ್ನ ತಾಯಿಗೂ ಬೈದ್ರೂ ನನಗೆ ಅದ್ರ ಬಗ್ಗೆ ಯಾವುದು ಇದ್ದಿಲ್ಲ. ನಾನು ನನ್ನ ಹೋರಾಟ ನಿಲ್ಲಿಸಲ್ಲ ಅಂದರೆ ಇವನು ಹೋರಾಟ ಎಲ್ಲ ಮಾಡ್ತಾ ಇರೋದು ತನ್ನ ಹೊಟ್ಟೆಪಾಡಿಗಾಗಿ. ಗೋರಕ್ಷಕ ಹೆಸರಿನಲ್ಲಿ ಹತ್ಯೆಗಳನ್ನು ಮಾಡಿಕೊಂಡು ಕಾನೂನಿಗೆ ಮೀರಿ ತನ್ನದೇ ಆದ ಒಂದು ಗುಂಪನ್ನು ಕಟ್ಕೊಂಡು ಇವನು ಬೇಡ್ದಿದ್ದೆಲ್ಲ ತಪ್ಪು ಎಷ್ಟು ಕೆಲಸಗಳಿದೆ ಎಲ್ಲ ಮಾಡ್ತಾನೆ. ಮತ್ತೆ ಬೇರೆಯವ್ರಿಗೆ ಹೇಳ್ತಾನೆ ಇವನು ಕಾನೂನಿನ ಚೌಕಟ್ಟು ಏನಂತ ಇವನು ತಿಳಿಸ್ಕೊಡ್ತಾನೆ. ಆದರೆ ಕಾನೂನಿನ ಚೌಕಟ್ಟು ಏನಂತ ಈ ಕಿತ್ತೋಗಿರೋ ಪುನೀತ್ ಕೆರೆಹಳ್ಳಿಗೇನೆ ಗೊತ್ತಿಲ್ಲ. ಇವನಿಗೊಂದು ಭಯ ಕಾಡ್ತಾ ಇದೆ. ಯಾವ ಥರ ಭಯ ಕಾಡ್ತಾ ಇದೆ ಅಂದರೆ, ಎಲ್ಲೋ ಒಂದು ನನಗೆ ಬರ್ತಾ ಇರೋ ಜಿಪೇ, ಫೋನ್ ಪೇ, ಪೇಟಿಎಮ್ ಅಲ್ಲಿ ಹಣ ನಿಂತೋಗ್ಬಿಡುತ್ತಲ್ಲ, ಏನು ಮಾಡೋದು ಅಂತ. ಯಾರೋ ಒಬ್ರು ಪಾಪ ವಿಡಿಯೋದಲ್ಲಿ ಸವಾಲ್ ಮಾಡಿರ್ತಾರೆ, ಗೋಹತ್ಯೆ ಮಾಡೋಕ್ಕಿಂತನೂ ಗೋಗಳನ್ನ ಯಾರು ಮಾರ್ತಾರೋ ಆ ರೈತರನ್ನ ಹೋಗಿ ಪ್ರಶ್ನೆ ಮಾಡು ಅಂತ. ಇವನ್ ತಿಕ್ಕದಲ್ಲಿ ಅಷ್ಟು ದಮ್ಮಿಲ್ಲ ಹೋಗಿ ಅಲ್ಲಿ ಪ್ರಶ್ನೆ ಮಾಡೋಕ್ಕೆ. ಇಲ್ಲಿ ಇಲ್ದಿದೆಲ್ಲ ಕತೆ ಎಲ್ಲ ಕಟ್ಟುತ್ತವನೆ. ಅವರು ಪಾಪ ಮಾರ್ತಾರೆ, ಕೊಂಡ್ಕೊಂಡು ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಇವ್ರು ತಗೊಂಡೋಗಿ ಅದಕ್ಕೆ ಹತ್ಯೆ ಮಾಡ್ತಾರಂತ. ಲೇ ಗುಬ್ಬಾಳ್, ನನ್ನ ಮಗನೇ, ನಿನಗೆ ನನ್ನ ಮಗನೇ ಅಂತ ಹೇಳಿ ನಾನು ಯಾಕೆ ನನ್ನ ಬಾಯಿ ಹೊಲ್ಸು ಮಾಡ್ಕೊಳ್ಳಿ? ಲೇ ಪಿಂಪು, ನೀನು ಪದೇ ಜಿಹಾದಿಗಳು ಅಂತ ಇದೆಲ್ಲ ಹುಷಾರ್. ಮುಸಲ್ಮಾನರಿಗೆ ಜಿಹಾದಿ ಅಂತ ಹೇಳಿದ್ರೆ ನಿನಗೆ ಗ್ರಹಚಾರ ಕಾದಿದೆ. ಏನು ನಂದು ಒಂದು ಕಿತ್ಕೊಳಕ್ಕಾಗಲ್ಲ ಅಂತ ನೀನು ಹೇಳ್ತೀಯಲ್ಲ. ನಮ್ಮ ಹಿಂದೂಗಳಿಗೆ ತಂದಿಕ್ತವ್ರೆ, ಅವ್ರನ್ನೇ ಹುಟ್ಟಿಸ್ತವ್ರೆ, ಎಣ್ಣೆ ಕುಡಿಸಿ ನನ್ನ ವಿರುದ್ಧವಾಗಿ ವಿಡಿಯೋ ಮಾಡ್ತವ್ರಂತ. ಮುಸಲ್ಮಾನರು ಆದಷ್ಟು ತಾಳ್ಮೆಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದು ಸುಮ್ಮನೆ ಇದ್ದಾರೆ, ಆಯ್ತಾ? ಅವ್ರ ತಾಳ್ಮೆಗೆ ಅವ್ರು ಸುಮ್ಮನೆ ಇರೋದಕ್ಕೋಸ್ಕರ ನೀನು ಅವ್ರಿಗೆ ಏನೋ ಅಂತ ತಿಳ್ಕೊಂಡಿದ್ಯಾ. ಬೇಡ, ನಾವು ಸಂವಿಧಾನ ಪ್ರಕಾರ ಮತ್ತು ಕಾನೂನಿನ ಚೌಕಟ್ಟಿನ ಪ್ರಕಾರ ಮತ್ತೆ ಶಾಂತಿ ಬದ್ಧವಾಗಿರಬೇಕು ನಮ್ಮ ರಾಜ್ಯ, ನಮ್ಮ ದೇಶ ಅಂತ ಸುಮ್ಮನೆ ಕುತ್ಕೊಂಡಿರೋದು ಅಷ್ಟೇ, ಆಯ್ತಾ? ಅದಕ್ಕೆ ನೀನು ಬೇರೆ ಹೆಸರು ಕೊಟ್ಟರೆ ಏನು ನಡೆಯಲ್ಲ. ನೀನು ನಿಂದೊಂದು ಕಿತ್ತೋಗಿರೋ ಗುಂಪು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಮುಸಲ್ಮಾನರದ್ದು, ಆಯ್ತಾ? ನಿನ್ನ ಹತ್ರ ಕಿತ್ಕೊಳ್ಳೋದಷ್ಟು ಅಂಥದ್ದು ಯಾವುದು ಏನೂ ಇಲ್ಲ. ಯಾಕಂದರೆ ಎಲ್ಲ ನೀನೊಂದು ಅಸಹ್ಯ, ನೀನೊಂದು ಹಂದಿ, ಮೂಳೆ ಹಂದಿ. ನನ್ನ ಮಗ ನೀನು ಮೂಳೆ ಹಂದಿ ಇದ್ದಂಗಿದೆಯಾ. ಬೇರೆ ಕಂಡವ್ರ ಹೆಣ್ಮಕ್ಳನ್ನ ತಲೆ ಹಿಡಿದು ತಿಂದು ನಿನಗೆ ಸಾಕಾಗೋಯ್ತು. ಇವಾಗ ಯಾವುದೂ ಕೆಲಸ ಇಲ್ಲ. ಅದಕ್ಕೆ ಗೋ ಹಂತಕ, ನಾನು ಗೋರಕ್ಷಕ ಅಂತ ಹೇಳಿಕೊಂಡು ದುಡ್ಡು ಮಾಡ್ತಾ ಇದೆಯಾ. ದುಡ್ಡೇ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೋ ದಾರಿಗಳವೆ. ಹೋಗಿ ಮರ್ಯಾದೆಯಿಂದ ದುಡ್ಡು ಮಾಡು.
ಯಾವುದೋ ಒಂದು ಮೀಡಿಯಾ ಚಾನಲಲ್ಲಿ ಕೂತ್ಕೊಂಡು ಹೇಳ್ತೇನೆ ನೋಡು, ನನ್ನ ಮಡದಿ ನನ್ನ ಮಕ್ಕಳು ಅಂತೇಳಿದ್ರೆ ಒಂದು ಜವಾಬ್ದಾರಿ, ಅದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ನಿನಗೆ ಜವಾಬ್ದಾರಿ ಅಲ್ಲ ನಿನಗೆ ಭಯ ಆಗಿರೋದು, ನೀನು ಒಂದು ನಪುಂಸಕ ಅಂತ ನಿನಗೂ ಗೊತ್ತಿದೆ. ನಾನು ಎಷ್ಟಿದ್ರು ಭಿಕ್ಷೆ ಬೀಡಿ ತಿನ್ಬೇಕು, ಕಟ್ಕೊಳ್ಳೋ ಹೆಣ್ಮಗುಗೆ ನಾನು ಎಲ್ಲಿಂದ ಸಾಕ್ಲಿ, ಉಟ್ಸೋ ನನ್ನ ಮಕ್ಕಳಿಗೆ ಎಲ್ಲಿಂದ ಸಾಕ್ಲಿ ಅಂತ ನಿನ್ಗೊಂದು ಭಯ ಕಾಡ್ತಾ ಇದೆ. ಹೆತ್ತಿರೋ ತಂದೆ ತಾಯಿನ ನೋಡ್ಕೊಳಕ್ಕಾಗ್ದಿರೋ, ಬೇಡ, ತುಂಬ ಕೆಟ್ಟ ಪದಗಳು ಬರುತ್ತೆ. ಆ ಪದಗಳನ್ನ ಉಪಯೋಗಿಸಿ ನಮ್ಮ ಬಾಯಿ ಹೊಲ್ಸು ಮಾಡ್ಕೊಳ್ಬೇಕಾಗುತ್ತೆ. ಹುಷಾರ್, ನೀನು ಇನ್ಮೇಲೆ ಜಿಹಾದಿಗಳಂತೇಳಿದ್ರೆ ಎಲ್ಲರಿಗಿಂತ ದೊಡ್ಡ ದೇಶದ್ರೋಹಿ ನೀನು, ದರಿದ್ರ ನೀನಿದೆಯಲ್ಲ, ನೀನು ಎಲ್ಲಾರ್ಗು, ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ನಾವು ನೆಮ್ಮದಿಯಿಂದ ಬಾಳ್ತಾ ಇದ್ದೀವಿ. ಅದರಲ್ಲಿ ನೀನು ತಂದಿಕ್ಕೋದನ್ನ ನೋಡ್ತಾ ಇದೆಯಾ, ಅದು ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನ ಬುರ್ರಡೆಯಲ್ಲೇ ಬರ್ದಿಲ್ಲ ಅದು. ಅದನ್ನ ಬಿಟ್ಟು ಎಲ್ಲೋ ಒಂದು ಕುತ್ಕೊಂಡು ಕಾರಲ್ಲಿ ವಿಡಿಯೋ ಮಾಡಿ ಹಾಕ್ಬಿಡೋದು ಅಲ್ವಾ. ನಾನು ಆ ಥರ, ನಾನು ಈ ಥರ, ನಾನು ಹಿಂದೂವಾದಿ, ನಾನು ಹಿಂದುತ್ವಕ್ಕಾಗಿ ಹೋರಾಡ್ತಾ ಇರೋದಂತ. ಹಿಂದುತ್ವ ಅನ್ನೋದು ಏನು ನಿನಗೆ ಗೊತ್ತಿದ್ರೆ ತಿಳ್ಕೊಂಡು ಆಮೇಲೆ ನೀನು ಬಾ, ಆಯ್ತಾ. ನಿನಗೆ ಸಿಗೋದು ಒಂದೇ ಒಂದು ದಾರಿ, ಏನು ಹೇಳು, ಗೋರಕ್ಷಕ ಅಂತ ಹೇಳ್ಕೊಂಡು ಈಸಿಯಾಗಿ ದುಡ್ಡು ಮಾಡ್ಬೋದು, ಈಸಿಯಾಗಿ ನಾನು ಬೇಕಾಗಿರೋದಷ್ಟು ಮಾಡ್ಬೋದು ಅಂದ್ಕೊಂಡಿದ್ಯಾ. ಅದನ್ನ ಬಿಟ್ಟು ಕಷ್ಟಪಟ್ಟು ದುಡ್ದು ತಿನ್ನೋದು ಕಲಿ. ಒಂದೊತ್ತು ಊಟ ತಿನ್ನು, ನೀನು ಕಷ್ಟಪಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯ. ತಲೆ ಹಿಡಿದು ಬೇರೆಯವ್ರ ಮೇಲೆ ಅತ್ಯಾಚಾರ ಮಾಡಿ ಇಷ್ಟೆಲ್ಲ ಮಾಡೋದಲ್ಲ. ನೀನು ಒಂದೇ ತಾಯಿ ಒಂದೇ ತಂದೆಗೆ ಹುಟ್ಟಿದ್ರೆ ನೀನು ಇನ್ಮೇಲೆ ಮುಸಲ್ಮಾನರಿಗೆ ಜಿಹಾದಿ ಅಂತ ಹೇಳಲ್ಲ. ಇವಾಗ ನಿನ್ನ ಬಾಯಲ್ಲಿ ಮತ್ತೆ ಜಿಹಾದಿಗಳಂತ ಬಂದರೆ ನೀನು ಅದು ಎಷ್ಟು ಜನದ್ದು ಬ್ರೀಡು ಇಳಿದಿದ್ಯೋ ಅಂತ ಅದು ನೀನು ಲೆಕ್ಕ ಹಾಕ್ಕೊಳ್ಬೇಕಾಗುತ್ತೆ. ಹುಷಾರ್, ಇನ್ನು ಮೇಲೆ ಮುಸಲ್ಮಾನರ ತಂಟೆಗೆ ಬಂದರೆ ಸರಿಯಾಗಿರಲ್ಲ. ಹಿಂದೂ ಮುಸ್ಲಿಮ್ಸ್ ಅಂತ ತನ್ನಿಕ್ಕಕ್ಕೆ ನೋಡಿದ್ರೆ ಸರಿಯಾಗಿರಲ್ಲ. ನಮ್ಮ ರಾಜ್ಯ ಸರ್ಕಾರ ಹತ್ರ ನಾನು ವಿನಂತಿ ಮಾಡ್ತೀನಿ, ಏನಂತೇಳಿದ್ರೆ ಈ ಕಿತ್ತೋಗಿರೋ ಪುನೀತ್ ಕೆರೆಹಳ್ಳಿ ಕಪಿ ನನ್ನ ಮಗನಿಗೆ ಒದ್ದೋಡಿಸಿ ರಾಜ್ಯದಿಂದ ದಡಿಪಾರ್ ಮಾಡಿ ಫಸ್ಟು. ಇಲ್ಲಾಂದರೆ ರಾಜ್ಯ ನೆಮ್ಮದಿ ಹಾಳು ಮಾಡೋಕ್ಕೆ ಈ ಒಂದು ಕೋತಿ ಸಾಕು. ಬೇಡ, ತುಂಬ ದೊಡ್ಡ ಕೆಟ್ಟ ಮಾತುಗಳು ಬರ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಫಸ್ಟ್ ಈ ನನ್ನ ಮಗನಿಗೆ ಅರೆಸ್ಟ್ ಮಾಡಿ ಒದ್ದೋಡಿಸಿ ಕರ್ನಾಟಕ ರಾಜ್ಯದಿಂದ.